ಇವತ್ತು ಗೆಣಸ್ಲೆ ಮಾಡೋದು ಹೇಗೆ ನೋಡೋಣ ಬನ್ನಿ. ಗೆಣಸ್ಲೆಗೆ ನಾವು ಲವಂಗದ ಎಲೆ, ತೇಜ್ಪತ್ತ ಅಂತಾರೆ ಅದು, ಅಥವಾ ಅರಿಶಿಣದ ಎಲೆಯಲ್ಲಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ 2 ತೆಂಗಿನಕಾಯನ್ನು ತಗೊಂಡಿದ್ದೇನೆ. ಸುಮಾರು 2 ಬಿಗ್ ಬೌಲ್ ಅಷ್ಟು ತೆಂಗಿನ ತುರಿನ ತಗೊಂಡಿದ್ದೇನೆ. ಈ ತೆಂಗಿನ ತುರಿಗೆ 1 ಬಿಗ್ ಬೌಲ್ ಆಗುವಷ್ಟು ಬೆಲ್ಲ ತಗೊಂಡು ನಾನು ಕಾಸ್ಕೊಂಡಿದ್ದೇನೆ. ಅಕ್ಕಿ ಪೌಡ್ರು ಮತ್ತು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಇದನ್ನು ಪಾಕ ಬರುವವರೆಗೆ ಕಾಸೋದು ಬೇಡ, ಸ್ವಲ್ಪ ಅಂಟಂಟಾಗುವವರೆಗೆ ಕಾಸಿದರೆ ಸಾಕು. ಆಮೇಲೆ ಸಣ್ಣ ರವೆ ತಗೊಂಡಿದ್ದೀನಿ. 1.5 ಗ್ಲಾಸ್ ರವೆ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿ, ನಂತರ ಸ್ವಲ್ಪ ನೀರು ಹಾಕಿ ಕರಡಿ, ಬೆಲ್ಲ ಹಾಕಿ, ಏಲಕ್ಕಿ ಪೌಡ್ರು, ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಕಾಸ್ಕೊಳ್ಬೇಕು. ಅದನ್ನು ಕಾಸ್ತಾ ಅದು ದಪ್ಪ ಆಗುತ್ತೆ. ಅದು ತಳ ಬಿಡುವವರೆಗೂ ನಾವು ಕಾಸ್ಕೊಳ್ಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತೆ ಕಾಸ್ಕೊಂಡು ನಂತರ ದಪ್ಪ ಆಗಿದೆ ನೋಡಿ, ಈಗ ಇಷ್ಟು ಕಾಸಿದರೆ ಸಾಕು. ಆಮೇಲೆ ದಾರಿದ ಮೇಲೆ ನಾವು ಇದನ್ನು ಸ್ವಲ್ಪ ನಾದ್ಕೊಂಡು ನಂತರ ಈ ಎಲೆಯಲ್ಲಿ ಇದನ್ನು ಈ ಥರ ಹಚ್ಚಿಬಿಟ್ಟು ಅದರ ಮಧ್ಯೆ ಫಿಲ್ಲಿಂಗಿಗೆ ನಾವೇನು ತೆಂಗಿನಕಾಯ್ದು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಿಬಿಟ್ಟು ಹೀಗೆ ಈ ರೀತಿ ಫಿಲ್ ಮಾಡಿ ನಾವು ಅದನ್ನು ಸ್ಟೀಮ್ ಮಾಡ್ಕೊಳ್ಬೇಕು. ನಾವು ಇಡ್ಲಿ ಪಾತ್ರೆ ಏನು ಇರುತ್ತಲ್ಲ ಅದರಲ್ಲಿ ಇಟ್ಟು ನಾನೆಲ್ಲ ಸ್ಟೀಮ್ ಮಾಡ್ಕೊಂಡಿದ್ದೇನೆ. ಒಂದು 20 ಮಿನಿಟ್ಸಲ್ಲಿ ಇದು ರೆಡಿ ಆಗುತ್ತೆ. ಹೀಗೆ ಎಲ್ಲದು ಹಚ್ಕೊಂಡು ಇದರಲ್ಲೇ ಹಾಕಿ ನಾವು ಸ್ಟೀಮ್ ಮಾಡಿಕೊಂಡ್ರೆ ಗೆಣಸ್ಲೆ ರೆಡಿ. ಅರಿಶಿಣದ ಎಲೆಯಲ್ಲಿ ಕೂಡ ಮಾಡ್ತೇವೆ, ಅದು ಕೂಡ ಚೆನ್ನಾಗಿರುತ್ತೆ. ಇದು ಗೆಣಸ್ಲೆ ಎಲೆ ನನಗೆ ಸಿಕ್ಕಿತ್ತು, ಹಾಗಾಗಿ ಅದನ್ನು ಕೂಡ ನಾನಿವತ್ತು ಮಾಡಿದ್ದೇನೆ. ಹೀಗೆ ಎಲ್ಲ ಎಲೆಗಳಲ್ಲಿ ಹಚ್ಚಿಬಿಟ್ಟು ಇದನ್ನು ಇಡ್ಲಿ ಮಾಡೋ ಪಾತ್ರೆಯಲ್ಲಿ ನಾನು ಹಾಕಿದ್ದೀನಿ. ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ನೋಡಿ ಸ್ಟೀಮಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಗೆಣಸ್ಲೆ ರೆಡಿಯಾಗಿದೆ. ಇದನ್ನು ಕೊಂಕಣಿಯಲ್ಲಿ ಪಾತೋಳಿ ಅಂತಲೂ ಕರೀತಾರೆ. ತುಂಬ ರುಚಿಯಾಗಿರುತ್ತೆ ಇದು. ಗೆಣಸೆಲೆಗೆ ತುಪ್ಪ ಹಾಕಿ ತಿಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.